ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟ್ಟಿ. ಶುಂಠಿ ದರ ಏನಾಯಿತು, ಏರಿಕೆ ಆಗುತ್ತಾ, ಮುಂದೆ ಏನಾಗಬಹುದು, ಇಂದಿನ ದರದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಮೊದಲನೇ ಬಾರಿ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಹೊಸ ವಿಡಿಯೋಗಳು ನಿಮಗೆ ಖಂಡಿತ ನೋಟಿಫಿಕೇಶನ್ ಬರುತ್ತೆ. ಮೊದಲಿಗೆ ಇಂದಿನ ಶುಂಠಿ ದರ ನೋಡೋದಾದರೆ ರಿಗೋಡಿ 60 kgಗೆ ಹಾಸನದಲ್ಲಿ 1350ರಿಂದ 1500 ವಾಷಿಂಗ್ ಇದೆ. ಪಿರಿಯಾಪಟ್ಟಣದಲ್ಲಿ 1400ರಿಂದ 1550 ವಾಷಿಂಗ್. ಮೈಸೂರಿನಲ್ಲಿ 1400ರಿಂದ 1600 ವಾಷಿಂಗ್. ಸಾಮಾನ್ಯವಾಗಿ ಹೆಚ್ಚಿನ ಭಾಗಗಳಲ್ಲಿ 1500ರಿಂದ 1600ರವರೆಗೆ ವಾಷಿಂಗ್ ಇದೆ ಅಂತಲೇ ಹೇಳ್ಬೋದು. ಹಿಮಾಚಲ ಬೆಳೆಯುವ ಜಿಲ್ಲೆಗಳಲ್ಲಿ 3200ರಿಂದ 3700 ಡ್ರೈ ಇದೆ, ಪ್ರತಿ ಕ್ವಿಂಟಾಲ್ಗೆ ಇದೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ರೇಟ್ ಹೆಚ್ಚಾಗುತ್ತಾ ಅನ್ನೋ ಪ್ರಶ್ನೆಗೆ ಖಂಡಿತ ಉತ್ತರ ಹುಡುಕ್ತಾ ಹೋದರೆ ಶುಂಠಿ ರೇಟ್ ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅನ್ನೋದನ್ನ ನಿಖರವಾಗಿ ಯಾರಿಂದಲೂ ಹೇಳೋದು ಸಾಧ್ಯ ಇಲ್ಲ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಮಾಹಿತಿಗಳನ್ನು ನಂಬುವ ಮೊದಲು ನಿಮ್ಮ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ನೋಡಿಕೊಂಡು ಶುಂಠಿ ಕೊಡೋದು ಉತ್ತಮ. ಯಾಕೆಂದರೆ ಯಾರೂ ಕೂಡ ನಿರೀಕ್ಷೆ ಮಾಡದೇ ಇರೋ ರೀತಿ ಕಳೆದ 2 ವರ್ಷದಲ್ಲಿ ವ್ಯತ್ಯಾಸ ಆಯಿತು. ಮೊದಲೇ ಗೊತ್ತಿದ್ದಿದ್ರೆ ಎಲ್ಲ ಸುಮಾರು ಜನ ನಾವು ಒಂದು 10 ಎಕರೆ ಹಾಕ್ತಿದ್ವಿ, ನಾವು ಒಂದು 5 ಎಕರೆ ಜಾಸ್ತಿ ಹಾಕ್ತಿದ್ವಿ ಅನ್ನೋದು ಒಂದು ತಲೆಯಲ್ಲಿ ಥಾಟ್ ಬರುತ್ತೆ. ಹಾಗಾಗಿ ಶುಂಠಿ ರೇಟ್ ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗುತ್ತಾ ಅನ್ನೋದನ್ನ ಯಾರಿಂದಲೂ ಕೂಡ ನಿಖರವಾಗಿ ಹೇಳೋಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಶುಂಠಿ ಯಾವ ರೀತಿ ಇದೆ, ನಿಮ್ಮ ಆರ್ಥಿಕ ಒಂದು ಸ್ಟೆಬಿಲಿಟಿ ಯಾವ ರೀತಿ ಇದೆ ಅನ್ನೋದು ನೋಡಿಕೊಂಡು ನೀವು ಶುಂಠಿ ಮಾರಾಟ ಮಾಡಬೇಕಾಗತ್ತೆ. ನಿರೀಕ್ಷೆಗಳೇನಿದೆ ಅಂತ ಹೇಳೋದಾದರೆ ಇನ್ನೂ ಕಳೆದ ಬಾರಿಗೆ ಹೋಲಿಸಿದರೆ 3 ಪಟ್ಟಿನಷ್ಟು ಶುಂಠಿ ಜಾಸ್ತಿ ಬೆಳೆದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆದಿರುವಂಥ ಪ್ಲಾಟ್ಗಳನ್ನು ಇನ್ನೂ ಕಿತ್ತಿಲ್ಲ. ಅವೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಖಂಡಿತ ಮಾರ್ಕೆಟ್ ರೇಟು ತುಂಬ ಕಡಿಮೆ ಆಗೋ ಸಾಧ್ಯತೆ ಇದೆ. ಇದೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಿಮಾಚಲ ಶುಂಠಿ ನೋಡಿದರೆ ಖಂಡಿತ ಸ್ವಲ್ಪ ಏರಿಕೆ ಆಗುವ ಸಾಧ್ಯತೆ ಇದೆ. ಎಲ್ಲ ಸಾಧ್ಯತೆಗಳು ಮಾತ್ರ, ಇವು ಎಲ್ಲ ನಿರೀಕ್ಷೆಗಳು. ಖಂಡಿತ ಇವನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ನೀವು ನಿಮ್ಮ ಆರ್ಥಿಕ ಸಬಲತೆ ನೋಡಿಕೊಂಡು ಶುಂಠಿಯನ್ನು ಮಾರಾಟ ಮಾಡಿ. ಅಥವಾ ಇಡೋದಾದರೆ ಯಾವ ರೀತಿ ಇಡಬೇಕು ಅನ್ನೋದನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ವಿವರವಾಗಿ ತಿಳಿಸ್ಕೊಡ್ತೀನಿ. ಇಡೋದಾದರೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿ ನೀವು ಶುಂಠಿಯನ್ನು ಭೂಮಿಯಲ್ಲಿ ಹಾಗೆ ಬಿಡ್ಬೋದು ಅನ್ನೋದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ನಮ್ಮ ಚಾನಲ್ನ ನೀವು ಸಪೋರ್ಟ್ ಮಾಡಿ. ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಮಾಹಿತಿ ಇರುವಂಥ ವಿಡಿಯೋಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆ ರೈತರುಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟ್ಟಿ. ಥ್ಯಾಂಕ್ ಯು.